ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಿಂಧುಗೌಡ ಯೂಟ್ಯೂಬ್ ಚಾನಲ್. ಸೊ ಏನಕ್ಕೆ ಇವತ್ತಿತ್ತ ರೆಡಿ ಆಗಿರೋದು ಅಂದರೆ, ಸೊ ಇವತ್ತು ನಾನು ನಮ್ಮ ಊರಿಗೆ ಹೋಗ್ತಿದ್ದೀವಿ, ಅಂದರೆ ಹಾಸನ್ಗೆ ಹೋಗ್ತಿದ್ದೀವಿ. ಯಾಕೆಂದರೆ ಇವತ್ತೊಂದು ಮದುವೆ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಿದ್ದೀವಿ. ಸೊ ಟೈಮ್ ಬಂದು ಆಲ್ಮೋಸ್ಟ್ 5:15 ಆಗಿದೆ. ಬೆಳಗ್ಗೆ ಮುಹೂರ್ತ ಬೇಗ ಇರೋದ್ರಿಂದ ನಾವು ಬೇಗ ಮನೆ ಬಿಡ್ತಿದ್ದೀವಿ. ಬನ್ನಿ ಹೋಗೋಣ, ಇವತ್ತು ತೋರಿಸ್ತೀನಿ ಏನೇನಿರುತ್ತೆ ಹೇಗೆ ಅಂತ. ಸೊ ನಾವೆಲ್ಲ ರೆಡಿಯಾಗಿ ಮನೆ ಬಿಡಿಸೋದಕ್ಕೆ ಆಲ್ಮೋಸ್ಟ್ 6:30 ಆಗ್ಬಿಟ್ಟಿತ್ತು. ಇವು ನಮ್ಮ ಚಿಕ್ಕಮ್ಮ ಮತ್ತು ಅವ್ರ ಮಗಳು. ಸೊ ಹೋಗ್ತಾ ಇದ್ದೀವಿ. ಇಲ್ಲಿ ಏನೊಂದು ಸೀನ್ ಆಗಿಬಿಟ್ಟಿತ್ತು ಅಂದರೆ, ನಮ್ಮ ಫಾಸ್ಟ್ಯಾಗಲ್ಲಿ ರೀಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು. ನಾವು ನೋಡ್ಕೊಂಡೇ ಇರಲಿಲ್ಲ. ಸೊ ನಮ್ಗೆ ಗೊತ್ತಿರಲಿಲ್ಲ. ಸೊ ಅಲ್ಲಿ ಹೋದಾಗ ಸ್ಕ್ಯಾನ್ ಆಗ್ತಾನೆ ಇರಲಿಲ್ಲ. ಸೊ ಆಮೇಲೆ ಅವ್ರು ಹೇಳಿದ್ರು ಇಲ್ಲ ರೀಚಾರ್ಜ್ ಖಾಲಿ ಆಗಿದೆ ಅಂತ. ಸೊ ಅದಕ್ಕೆ ರೀಚಾರ್ಜ್ ಮಾಡೋಣ ಅಂತ ನೋಡಿದ್ವಿ, ಬಟ್ ರೀಚಾರ್ಜ್ ಆಗ್ತಿರಲಿಲ್ಲ. ಆಮೇಲೆ ನೋಡಿದ್ರೆ ಅದು ಫಾಸ್ಟ್ಯಾಗ್ ಕಾರ್ಡ್ ಮೇಲೆ ಪೇಟಿಎಮ್ದಿದ್ದಿತ್ತು. ಸೊ ಅದು ಕ್ಯಾನ್ಸಲ್ ಆಗಿಬಿಟ್ಟಿತ್ತಂತೆ. ಸೊ ಅದಕ್ಕೋಸ್ಕರ ಅವ್ರು ಹೇಳಿದ್ರು ಇಲ್ಲ ಬೇರೆ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ. ಸೊ ಅದಕ್ಕೋಸ್ಕರ ಹಿಂದೆ ಗಾಡಿ ಎಲ್ಲ ಫುಲ್ಲು ಬ್ಲಾಕ್ ಆಗಿಬಿಟ್ಟಿತ್ತು. ನಮ್ಗೆ ತುಂಬ ಹೊತ್ತು ಕಾರ್ ನಿಂತಿದ್ದಿಲ್ಲ. ಸೊ ಎಲ್ಲ ಹಿಂದೆ ಇರೋ ಗಾಡಿ ಎಲ್ಲ ಕ್ಲಿಯರ್ ಮಾಡಿಸಿ, ಸೊ ನಾವು ತಿರ್ಗಾ ಹಿಂದೆ ವಾಪಸ್ ಹೋಗಿ ಅಲ್ಲಿ ಹೊಸ ಕಾರ್ಡ್ ತೊಗೊಂಡು ಅದಕ್ಕೆ ರೀಚಾರ್ಜ್ ಮಾಡಿಸಿ ಸೊ ತಿರ್ಗಾ ಹೋಗೋ ಅಂಥದ್ದಾಯಿತು. ಸೊ ಇಲ್ಲೇ ತುಂಬ ಟೈಮ್ ತೊಗೊಂತು ನನಗೆ. ಅಡಿಯಲ್ಲಿ ಮಳೆಯೂ ಬರುವ ಟೈಮಲ್ಲಿ ನಾನಿನ್ನ ದಾರಿಯ ನೋಡ್ತಿದ್ದೆ, ನಿನಗಾಗಿ ತುಂಬನ ಕಾಯ್ತಿದ್ದೆ ನೀ ಬಂದ. ಸೊ ಇಲ್ಲಿ ವಾಮಿಟಿಂಗ್ ಸೆಷನ್ ನಡೀತಿತ್ತು. ಸೊ ವಾಮಿಟ್ ಮಾಡ್ಕೊತಿದ್ರು. ಸೊ ನನಗೂ ಒಂಥರ ಹೊಟ್ಟೆ ಎಲ್ಲ ಒಂಥರ ಅನಿಸ್ತಿತ್ತು, ಬಿಕಾಸ್ ಏನೂ ತಿಂದಿರಲಿಲ್ಲ. ಸೊ ಏನೂ ತಿನ್ನೋದು ಇಲ್ಲ, ಬಿಕಾಸ್ ಟ್ರಾವೆಲಿಂಗ್ ಮಾಡ್ಬೇಕು. ಏನೋ ತಿಂದರೆ ನಂಗೆ ವಾಮಿಟ್ ಬರೋ ಥರ ಆಗುತ್ತೆ ಅಂತ ಏನೂ ತಿನ್ನಲಿಲ್ಲ. ಸೊ ನನಗೂ ರಾತ್ರಿ ಎಲ್ಲ ಕರೆಕ್ಟಾಗಿ ನಿಂತಿರಲಿಲ್ಲ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿ ಆಗಬೇಕಿತ್ತು. ಸೊ ಒಂಥರ ನನಗೆ ಟಯರ್ಡ್ ಫೀಲ್ ಆಗ್ತಿತ್ತು. ಸೊ ವಾಮಿಟ್ ಮಾಡೋದು ನೋಡಿ ನನಗೂ ಯಾಕೋ ಒಂಥರ ಅನಿಸ್ತಾಯಿತ್ತು, ಹೊಟ್ಟೆ ಎಲ್ಲ ವಾಮಿಟ್ ಮಾಡೋ ಥರನೇ. ಬಟ್ ಆದರೂ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಸೊ ಹುಡುಗ ಮನೆಯವರೆಲ್ಲ ಬಂದಿದ್ದು ಕರೆಕ್ಟ್ ಟೈಮ್ಗೆ ನಾವು ಅಲ್ಲಿ ಹೋಗಿ ರೀಚ್ ಆದ್ವಿ. ಸೊ ಇವರೇ ನೋಡಿ ನಮ್ಮ ಮದುವೆ ಗಂಡು. ಸೊ ಮಾತಾಡಿಸ್ತಾಯಿದ್ರು. ಸೊ ತಿಂಡಿ ಎಲ್ಲ ತಿನ್ಕೊಂಡು ಇಲ್ಲಿ ಬಂದ್ವಿ. ಸೊ ಇಲ್ಲಿ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ತಿದ್ದೆ ಆಯನಿ ಅಂತ. ಸೊ ಇವರು ಮೇಘನಾಕ ಅಂತ. ಶಿವ ಸೋ ಕೈಂಡ್ ಗೊತ್ತಾ, ನಾನು ಇವತ್ತೇ ಹೋಗ್ತಾಯಿದ್ದೀನಿ ಬೆಂಗಳೂರಿಗೆ ವಾಪಸ್ಸು ಅಂದಿದ್ದಕ್ಕೆ ಇಲ್ಲ ಬೀಗ್ರೂಟ ಮುಗಿಸ್ಕೊಂಡು ಹೋಗ್ಬೇಕು ಅಂತಿದ್ರು. ಅದಕ್ಕೆ ಇಲ್ಲ ನಾನು ಬೆಂಗಳೂರಿಗೆ ಹೋಗಬೇಕು, ಬಟ್ಟೆ ತಂದಿಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ ನಾನು ತಗೊಡ್ತೀನಿ ಬಟ್ಟೆ, ಬೀಗ್ರೂಟ ಮುಗಿಸ್ಕೊಂಡೇ ಹೋಗು ಅಂತಿದ್ರು. ಸೊ ಇಲ್ಲಿ ಮದುವೆ ಹುಡುಗನ ಹತ್ರ ಫುಲ್ಲು ರೇಗಿಸ್ಕೊಂಡು ತಮಾಷೆ ಮಾಡ್ತಿದ್ವಿ. ಸೊ ಅವರು ಫುಲ್ಲು ಕಾಮಿಡಿ ಮಾಡ್ತಿದ್ರು. ಸೊ ನಾನು ಯೂಶ್ವಲಿ ಈ ಥರ ಕಮ್ಮಿ ಈ ಥರ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡೋದು, ಬಟ್ ನಂಗೆ ಇಷ್ಟ ಆಗಿರೋ ಫಂಕ್ಷನ್ ಡೆಫಿನೆಟ್ಲಿ ಅಟೆಂಡ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದೆಮ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಂಧುಗೌಡ ಯೂಟ್ಯೂಬ್ ಚಾನಲ್ಗೆ ಅಂತ. ಸೊ ಅಷ್ಟೊತ್ತಿಗೆ ಈಚೆ ಹುಡುಗಿ ಮನೆಯವ್ರು ಕಲಶ ಎತ್ಕೊಂಡು ಬಂದರು. ಸೊ ಇಲ್ಲಿ ಹೆಂಗಂದ್ರೆ ಕಡೆ ಚಿಕ್ಕ ಮಕ್ಕಳು ಕಲಶ ಎತ್ಕೊಂಡು ಬರ್ತಾರೆ. ಸೊ 3 ಜನ ಕೂಡ ಎಷ್ಟು ಮುದ್ದಾಗಿ ಕಾಣಿಸ್ತಾಯಿದ್ರು. ಸೊ ಅದಕ್ಕೆ ಅವನ್ನೆಲ್ಲ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊತಿದ್ರು. ಟೆನ್ಷನಲ್ಲಿ 3 ಗಂಟೆ ಕಟ್ಟಕ್ಕೆ ಹೋಗಿ ಬರೀ 2 ಗಂಟೆ ಅಷ್ಟೇ ಕಟ್ಬಿಟ್ಟಿದ್ದೆ. ಸೊ ಅದಕ್ಕೆ ಅವರಿಲ್ಲ 2 ಗಂಟೆ ಕಟ್ಟಿದ್ದೆ ಅಷ್ಟೇ, 3 ಗಂಟೆ ಕಟ್ಟಬೇಕು ಅಂದ್ಬಿಟ್ಟು ತಿರ್ಗಾ 3 ಗಂಟೆನ ಕಟ್ಟಿಸಿದ್ರು. ಸೊ ಇಲ್ಲಿ ನಾವು ಕುತ್ಕೊಂಡು ಅವರ ಪ್ರೀ ವೆಡ್ಡಿಂಗ್ ಶೂಟ್ ವೀಡಿಯೋ ನೋಡ್ತಿದ್ವಿ. ಸೊ ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋ ಇಬ್ಬರದೂ. ಸೊ ಇದಾಗಿತ್ತು ಮದುವೆ ಸೀರೀಸ್ ಪಾರ್ಟ್ 1. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೆಲ್ಲ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟಾಟಾ, ಬೈ ಬಾಯ್.